ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟ ಮಗು ಇಳಕಲ್ದ ದರ್ಗಾದಲ್ಲಿ ಪುನರ್ಜನ್ಮ ಪಡೆದ ಮಗು. ಬಾಗಲಕೋಟ್ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಣ ಹೋಗಿದೆ, ಮಗುವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಎಂದ ಮಗುವನ್ನು ಇಳಕಲ್ದ ಮುರ್ತುಜಾ ಖಾದ್ರಿ ದರ್ಗಾಕ್ಕೆ ತೆಗೆದುಕೊಂಡು ಬಂದಾಗ ಮಗು ಪುನರ್ಜನ್ಮ ಪಡೆದ ಸ್ವಾರಸ್ಯಕರ ಸಂಗತಿ ಗುರುವಾರದಂದು ಸಂಜೆ ನಡೆದಿದೆ. ಇಳಕಲ್ಲದ ದ್ಯಾಮಣ್ಣ ಬಸವರಾಜ ಭಜಂತ್ರಿ ಎಂಬ 1 ವರ್ಷದ ಮಗುವನ್ನು ಬಾಗಲಕೋಟ್ ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸಲಾಗಿತ್ತು. ಇಂದು ಸಂಜೆ ಮಗುವಿನ ಪ್ರಾಣ ಹೋಗಿದೆ, ಊರಿಗೆ ಒಯ್ದು ಬಿಡಿ ಎಂದು ವೈದ್ಯರು ಹೇಳಿದ್ದಾರೆ. ಮಗುವನ್ನು ವಾಹನದಲ್ಲಿ ಮರಳಿ ಇಳಕಲ್ಗೆ ತರುವ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಅದು ಸ್ವಲ್ಪ ಕೆಮ್ಮಿದಾಗ ಮನೆಯವರಿಗೆ ಆಶ್ಚರ್ಯವಾಗಿ ಅದನ್ನು ನಗರದ ಕೋಮು ಸಾಮರಸ್ಯ ಕೇಂದ್ರವಾದ ಮುರ್ತುಜಾ ಖಾದ್ರಿ ದರ್ಗಾಕ್ಕೆ ತಂದು ಅಲ್ಲಿ ಸಮಾಧಿ ಮುಂದಿನ ಕಟ್ಟೆಯ ಮೇಲೆ ಮಲಗಿಸಿದ್ದಾರೆ. ಪವಾಡ ಎಂಬ ಹತೆ ಮಗು ಆ ಜಾಗದಲ್ಲಿ ಕೈಕಾಲು ಆಡಿಸತೊಡಗಿತು. ಅದರ ಅಂತ್ಯ ಸಂಸ್ಕಾರಕ್ಕೆ ಎಂದು ಬಂದ ಜನ ಮಗುವನ್ನು ಕುತೂಹಲದಿಂದ ನೋಡಿ ಮಗುವನ್ನು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕಲಿಯುಗದಲ್ಲಿಯೂ ಇಂತಹ ಆಶ್ಚರ್ಯಕರ ಘಟನೆಗಳು ನಡೆಯಬಹುದೇ ಎಂಬ ಮಾತುಗಳು ಕೇಳಿಬರುತ್ತಲಿವೆ. ನಮ್ಮ ಮಕ್ಕಳು ಗಂಡ ಆತ್ಮಹತ್ಯೆ ಇಟ್ಟಿತ್ತು. ಆತ್ಮಹತ್ಯೆ ಇಟ್ಟಿದ್ರೆ ಏನು ಮಾರಬಹುದು ಏನಿಲ್ಲ. ಇದು ಜಡ್ಡು ನಾನಾ ಥರ ಹೇಳೋದಿಲ್ಲ. ಒಂದು ಪೂರ ಒಂದು ದವಾಖಾನೆ ತೋರಿಸ್ಕೊಂಡು ಇನ್ನೊಂದು ದವಾಖಾನೆ ಇನ್ನೊಂದು ಹೆಸರು ಹೇಳೋದು, ಇನ್ನೊಂದು ದವಾಖಾನೆ ಹೇಳೋದು, ಇನ್ನೊಂದು ಹೆಸರು ಹೇಳೋದು, ನಾನಾ ಥರ ಹೇಳೋದು. ಈಗ ನಾವೊಂದು ಮಾಡೋದು ತಾವೊಂದು ಮಾಡೋದು, ಹಿಂಗೆ ನಾನಾ ಥರ ಆಗಿ ತಂದು ಎಲ್ಲ ಊರಿಗೆ ಫೋನ್ ಮಾಡಿದ್ವಿ. ಹೋಗಿತ್ರಿ ಜೀವನ ಏನಿಲ್ಲ, ಹೋಗಿಬಿಡುತ್ತೆ. ಕಾಲೆಲ್ಲ ಕೈಯೆಲ್ಲ ಎಲ್ಲ ಉಸಲಾಸ ಎಲ್ಲ ನಿಂತು ಒಳ್ಳೆ ನಡೆದರಾಗ ಕೆನ್ನೆ ನೀರು 1 ವರ್ಷದ ಕೂಸು ನೀರನ್ನು ಇದೆಲ್ಲರೂ ಎಲ್ಲ ಬದುಕಿದ್ದ ಒಳ್ಳೆ ಜೀವನ. ಮನೆಗೆ ಬರೋದಾದ್ರೆ ದೊಡ್ಡ ದರ್ಗಾಕ್ಕೆ ಬರ್ರಿ ಜಗ್ಯಾಕಂತಂದು ಇಲ್ಲ. ಎಲ್ಲ ಗಾಡಿ ಎಲ್ಲ ನಿಂತು ದರ್ಗಾಕ್ಕೆ ಬಂದಿರಿ ಮುರ್ತುಜಾ ಆಶೀರ್ವಾದ ದರ್ಗಾಕ್ಕೆ ಬರ್ರಿ. ಅದು ಕೆಮ್ಮೇಲೆ ನಡೆದಾರೆ ಬರೋದ್ನಾಗ ಮಣ್ಣಿಗೆ ಬಂದೀವಿ. ನಡೆದವ್ರಿಗೆ ಬಂದ್ರೆ ಏನು ಮಾಡಿದ್ವಿ, ಇಲ್ಲ ಕೆಮ್ಮೇನ ಸ್ವಲ್ಪ ಉಸಲಾಸ ಆಡ್ತಾ ಕೆಮ್ಮಿದೆ ಅಂತಂದಾಗ ದೊಡ್ಡ ಜಗದಾಗ ಬರೀ ದೊಡ್ಡ ಜಗದಾಗ ಹಾಕಿ ಸ್ವಲ್ಪ ಅದನ್ನ ಆಧಾರ ತೊಗೊಂಡು ಎಲ್ಲರೂ ಬರ್ತ ಅದನ್ನ ಉಳಿಸೇನು ಅಂದಾಗ ಅದನ್ನ ಕೈ ಮೇಲೆ ಬಂದು ಇಲ್ಲೇ ಬಂದು ಎಲ್ಲರೂ ಬಂದಿವಿ ಸರ್. ಈಗ ಮತ್ತೆ ಏನಿದೆ ಅದನ್ನೆಲ್ಲ ಇದು ಮಾಡಿ ಮತ್ತೆ ಆರಾಮಾಗಿ ಕೆಮ್ಮಕತ್ತಲ್ಲ ಸರ್, ಕೆಮ್ಮಕತ್ತಲ್ಲ ಸರ್, ಆರಾಮಾಗಿ ಹಳಾಕತ್ತಿದ್ದ ಹುಡುಗ ಹಳಾಕತ್ತಿತ್ತ ಹುಡುಗ ಅಳಕತ್ತಲ್ಲ ಸರ್.